ಆದೇಶಗಳನ್ನು ಉಲ್ಲಂಘಿಸಿ ನಗರದ ಹಾಶ್ಮಿಯಾ ಕಾಂಪೌಂಡ್ನಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿದ್ದ ನಿವಾಸಿಗಳನ್ನು ಕಾನೂನು ಬಾಹಿರವಾಗಿ ತೆರವುಗೊಳಿಸಿರುವ ಸಹಾಯಕ ಆಯುಕ್ತರ ವಿರುದ್ಧ ನ್ಯಾಯಾಂಗ ನಿಂದನೆ ದೂರು ದಾಖಲಿಸುವುದಾಗಿ ನಿವಾಸಿಗಳ ಪರವಾಗಿ ಸನ್ನಿ ರೋನಾಲ್ಡ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ 40% ಜನರು ಸ್ಲಂಗಳಲ್ಲಿ ವಾಸ ಮಾಡುತ್ತಿದ್ದರೂ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಅಭಿವೃದ್ಧಿ ಪಾಲು ದೊರೆಯುತ್ತಿಲ್ಲ. ಎಲ್ಲ ಜಾತಿ ಧರ್ಮದವರು ಸ್ಲಂಗಳಲ್ಲಿ ಸೌಹಾರ್ದಯುತವಾಗಿ ಜೀವನ ನಡೆಸುತ್ತಿದ್ದಾರೆ. ಆದರೆ ಸಂವಿಧಾನ ಮೂಲ ಆಶಯಗಳು ಜನರಿಗೆ ದೊರೆಯದೇ ಹೋಗಿದೆ. ಬಂಡವಾಳಶಾಹಿತ ಹಿಡಿತಕ್ಕೆ ಸಿಲುಕಿರುವ ಸರ್ಕಾರಗಳ ಸ್ಲಂಗಳನ್ನು ಒಕ್ಕಲೆಬ್ಬಿಸುವುದು, ಸೌಲಭ್ಯ ಒದಗಿಸದೆ ವಂಚಿಸುತ್ತಿವೆ. ಸ್ಲಂಗಳ ಅಭಿವೃದ್ಧಿ ಜಾರಿಗೊಳಿಸಿರುವ ಕೊಡಗೇರಿ ಅಭಿವೃದ್ಧಿ ಕಾಯ್ದೆ ಜಾರಿಗೊಳಿಸಲು ಸರ್ಕಾರಗಳು ಮುಂದಾಗುತ್ತಿಲ್ಲ. ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ಹಂಚಿಕೆ ಮಾಡದೆ ಹೋಗಿವೆ. ಸ್ಲಂಗಳಲ್ಲಿ ವಾಸ ಮಾಡುವ ಜನರಿಗೆ ನಿವೇಶನ, ವಸತಿ ಹಕ್ಕು ನೀಡಲು ಮುಂದಾಗಬೇಕೆಂದರು. ಜಿಲ್ಲಾ ಆಡಳಿತ ಹಾಗೂ ವಕ್ಫ್ ಸೇರಿಕೊಂಡು ಡೆಮೊಲೇಷನ್ ಮಾಡಿದ್ದಾರೆ ಎಂಬ ಮಾಹಿತಿ ಎಲ್ಲರಿಗೂ ಇರಬಹುದು. ಆ ದಿನದ ಸಣ್ಣ ಘಟನೆ ಹೇಳ್ತೀನಿ ನಾನು. 21ನೇ ತಾರೀಕು ಡೆಮೊಲೇಷನ್ ಆಗೋದು ಮುಂಚೆ, ಅದಕ್ಕೆ 3 ದಿನ ಮುಂಚೆ ಅಂದರೆ ಸಂಡೇ, ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಂದು ಪಂಚನಾಮೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು. ಆದರೆ ತಹಶೀಲ್ದಾರ್ ಸಾಹೇಬರು ಮನೆಗೆ ಹೋಗಿರಲಿಲ್ಲ, ಯಾವುದೇ ಒಂದು ನೋಟಿಸ್ ಜಾರಿ ಮಾಡಿರಲಿಲ್ಲ. ಆ ನೋಟಿಸ್ ಕೊಟ್ಟಿದ್ದಾದರೂ ಅದರಲ್ಲಿ ಯಾರು ರೆಸ್ಪಾಂಡೆಂಟ್ಸ್ ಇದ್ದಾರೆ ಅದರಲ್ಲಿ 35ರಲ್ಲಿ 30 ಜನ ಸತ್ತೋಗಿರ್ತಾರೆ. ಇನ್ನು ಮಿಕ್ಕಿದ 4 ಜನರಲ್ಲಿ ಒಬ್ಬರಿಗೂ ಅವರ ನೋಟಿಸ್ ಹೋಗಿರುವುದಿಲ್ಲ. ಒಂದನೇದು. ಎರಡನೇದಾಗಿ, ಈ ಒಂದು ಹಾಶ್ಮಿಯಾ ಕಾಂಪೌಂಡ್ನ ಪ್ರಾಪರ್ಟಿ ಒಂದು ಕೇಸ್ ಹಲವು ವರ್ಷಗಳಿಂದ ನಡೀತಾನೆ ಇದೆ. ಅದಕ್ಕೆ ಸ್ಟೇನು ತಂದಿದ್ರು. ಅದ್ರ ಬಗ್ಗೆ ಅನೇಕ ಸರ್ಕಾರಗಳ ಬಗ್ಗೆ ಚರ್ಚೆನೇ ಆಗಿತ್ತು. ಆ ಜನಗಳಲ್ಲಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 35ರಿಂದ 40 ವರ್ಷ, ಸುಮಾರು 35-40 ವರ್ಷಗಳಿಂದ ಅವರು ತಾತ ಮುತ್ತಾತ ಕಾಲದಿಂದ ಅಲ್ಲೇ ನೆಲೆಸಿದ್ದಾರೆ. ಹೇಳ್ಬೇಕಾದ್ರೆ ಅದೊಂದು ಆಸ್ತಿಯನ್ನು ಉಳಿಸಿದವರು ಅವರೇ. ಯಾಕಂದ್ರೆ ಆಗಿನ ಕಾಲದಲ್ಲಿ ಯಾರೂ ಇರಲಿಲ್ಲ. ಸೊ ಹೀಗಾಗಿ ಅಂಥವ್ರನ್ನ ಬಹಳ ಕೇರ್ಲೆಸ್ ಆಗಿ ನೆಗ್ಲೆಕ್ಟ್ ಮಾಡಿ ಜಿಲ್ಲಾಡಳಿತ ಒಂದು ಇಂಥ ಕ್ರಮವನ್ನು ಕೈಗೊಂಡಿದೆ ಅಂದರೆ ಅದು ಕಾನೂನು ಬಾಹಿರವಾಗಿದೆ. ಯಾಕಂದರೆ ವಕ್ಫ್ ತಂದಿದ್ದು ಆರ್ಡರು ಎವಿಕ್ಷನ್ ಮಾತ್ರ. ಇನ್ನೊಂದ್ಸತಿ ಹೇಳ್ತೇನೆ, ವಕ್ಫ್ ತಂದಿದ್ದು ಎವಿಕ್ಷನ್ ಆರ್ಡರ್ ಮಾತ್ರ. ಅಂದರೆ ಅವರ ಒಂದು ಆಸ್ತಿಯಲ್ಲಿ, ಅವರ ಒಂದು ಜಾಗದಲ್ಲಿ ಅಕ್ರಮವಾಗಿ ಅಲ್ಲಿ ಯಾವುದೇ ಬಾಡಿಗೆ ಕೊಳ್ಳಾರದೆ ಅಲ್ಲೇ ನೆಲೆಸಿದ್ದಾರೆ ಎಂಬ ಒಂದು ಕ್ಲೇಮಲ್ಲಿ ಹೋಗಿದ್ರು. ಅದರ ಪ್ರಕಾರ ಕೋರ್ಟ್ ಅವರಿಗೆ ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳಿ ಎವಿಕ್ಷನ್ ಆರ್ಡರ್ನ ಕೊಟ್ಟಿತ್ತು. ಅದರ ಪ್ರಕಾರ, ಆ ಆರ್ಡರ್ ಪ್ರಕಾರ, ಎವಿಕ್ಷನ್ ಆರ್ಡರ್ ಪ್ರಕಾರ ವಕ್ಫ್ ಟ್ರಿಬ್ಯುನಲ್ ಅವರು CEO AC ಅವ್ರನ್ನ ಎವಿಕ್ಷನ್ ಆಫೀಸರ್ ಆಗಿ ನೇಮಕ ಮಾಡಿರುತ್ತಾರೆ. ಇದು ಯಾವುದೇ ಕೋರ್ಟ್ ಆರ್ಡರ್ ಅಲ್ಲ. ಕೋರ್ಟ್ AC ಅವರನ್ನ ನೇಮಕ ಮಾಡಿಲ್ಲ. ನಗರದಲ್ಲಿ ವಾಜಪೇಯಿ ವಸತಿ ಯೋಜನೆಯಡಿ 2017ರಲ್ಲಿ ಹಕ್ಕುಪತ್ರ ನೀಡಲಾಗಿದೆ. ಇಂದಿಗೂ ನಿವೇಶನ ಕೊಟ್ಟಿಲ್ಲ. ವಿಶೇಷ ವರ್ಗದ ಜನರಿಗೆ ನಿವೇಶನ ನೀಡುವಂತೆ ಸರ್ಕಾರ ಆದೇಶ ನೀಡಿದರೂ ಮಹಾನಗರ ಪಾಲಿಕೆ ಪಾಲಿಸುತ್ತಿಲ್ಲ. ಸ್ಲಂ ಹಬ್ಬದಲ್ಲಿ ವಿವಿಧ ಸ್ಲಂ ನಿವಾಸಿಗಳ 10 ಕಲಾ ತಂಡಗಳು ಭಾಗಿಯಾಗಲಿವೆ. ನಗರದ ಶಾಸಕರು, ಜಿಲ್ಲಾಧಿಕಾರಿಗಳು, ಮಹಾಪೌರರು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದು, ಸ್ಲಂ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಎವಿಕ್ಷನ್ ಆಫೀಸರ್ ಆಗಿ ಬಂದು ಯಾಕೆ ಡೆಮೊಲೇಷನ್ ಮಾಡಿದ್ರಲ್ಲಿ? ಡೆಮೊಲೇಷನ್ ಆರ್ಡರ್ ಇದ್ದಿದೆ ಆದರೆ ಅದೆಲ್ಲಿದೆ? ಅದನ್ನ ಡೆಮೊಲೇಷನ್ ಮಾಡಕ್ಕೆ ಮುಂಚೆ ಮುನ್ಸಿಪಾಲಿಟಿ ನಮ್ಮ ಕಾರ್ಪೊರೇಷನ್ ಪರ್ಮಿಷನ್ ತಗೋಬೇಕಾಗ್ತದೆ. ಪೇಪರ್ ಪಬ್ಲಿಕೇಶನ್ ನೋಟಿಫಿಕೇಶನ್ ಕೊಡಬೇಕು. ಇದು ಯಾವುದೂ ಆಗಿಲ್ಲ. ಸೊ ಹೀಗಾಗಿ AC ಅವರು ಇದೊಂದು ನಮ್ಮ ನ್ಯಾಯಾಂಗದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ಅವರಿಗೆ ಆದೇಶ ಬಂದಿದ್ದೇ ಒಂದು, ಅವ್ರು ಮಾಡಿದ್ದೇ ಒಂದು. ಕೋರ್ಟ್ ಆದೇಶನ ಅವರು ಪಾಲನೆ ಮಾಡಲೇ ಇಲ್ಲ. ಆದಾಗ್ಯೂ ಸಹ ಅವತ್ತಿನ ದಿನ ಆ ಒಂದು ಎವಿಕ್ಷನ್ ಆರ್ಡರ್ಗೆ ವಿರುದ್ಧವಾಗಿ ಹೋಗಿ ಮಾನ್ಯ ಸೇಮ್ ವಕ್ಫ್ ಟ್ರಿಬ್ಯುನಲ್ ಕಲಬುರಗಿ ಕೋರ್ಟಿಂದ ಸ್ಟೇ ತಂದ್ರು. ಅದನ್ನ ಹೋಗಿ ಸ್ವತಃ ನಾನೇ ಸುಮಾರು ಒಂದು ಗಂಟೆಗೆ ಮಧ್ಯಾಹ್ನ ಹೋಗಿ ಅವರಿಗೆ ಒಪ್ಪಿಸಿ ಅದನ್ನು ಓದಿದ್ದೆ ನಾನು ಸ್ಟೇ ಕಾಪಿಯನ್ನು. ಆದರೂ ಸಹ ಅವರು ನಿಲ್ಲಿಸಲಿಲ್ಲ. ನಾನು ಯೋಚನೆ ಮಾಡ್ತೇನೆ ಅಂತ ಹೇಳಿ
ಆಮೇಲೆ ವರ್ಕ್ ಆಫೀಸರ್ ಅವರು ನಮಗೆ ಅಫಿಷಿಯಲ್ ಇಮೇಲ್ ಬರ್ಬೇಕಂತ ಹೇಳಿದ್ರು, ಅದನ್ನು ಸಹ ಕಳ್ಸಿಕೊಟ್ಟಿವಿ ನಾವು. ಹೈಕೋರ್ಟ್ನ TP ಅವರು ಮಾತಾಡ್ತಾರಂದ್ರು, ನಿರಾಕರಿಸಿದ್ರು. ಅವರು ಯಾರ ಜೊತೆ ಮಾತಾಡಲಿಲ್ಲ ಅವರು. ಈ ಒಂದು ನಡೆ AC ಅವರದು ಬಹಳ ಸಸ್ಪಿಷಿಯಸ್ ಆಗಿದೆ. ಯಾಕಂದ್ರೆ ಅವ್ರು ಮೊದಲೇ ಫಿಕ್ಸ್ ಆಗಿ ಬಂದಿದ್ರ ಇದು ಹೊಡಿಬೇಕಂತ ಹೇಳಿ. ಯಾರು ಒತ್ತಡದ ಮೇಲೆ ಬಂದಿದ್ರು, ಯಾರು ಆರ್ಡರ್ ಕೊಟ್ಟರು ಅವ್ರಿಗೆ? ಅಂದ್ರೆ ಇವ್ರೇನು ನ್ಯಾಯಕ್ಕಿಂತ ಮೇಲಿದ್ದವರು ಇವರು. ಡೆಮೊಲಿಷನ್ ಮಾಡಿದ್ದು ಒಂದು ತಪ್ಪಾದ್ರೆ, ಸ್ಟೇ ಆರ್ಡರ್ ತಂದರೂ ಸಹ ಅದನ್ನು ಮೀಡಿಯಾ ಮುಂದೆ ಓದಿದ್ರು ಸಹ ಯಾವುದನ್ನು ಕೂಡ ಲೆಕ್ಕಿಸದೆ ಒಂದು 2 ಅವರ್ ಬಿಟ್ಟು ನಾವೆಲ್ಲ ಸ್ಟೇ ಆರ್ಡರ್ ತಂದ್ಮೇಲೆ ಅದನ್ನು ಓದಿ ಪತ್ರಿಕಾ ಮಾಧ್ಯಮಗಳ ಮುಂದೆ ಓದಿ ಮಾಧ್ಯಮದವರು ಹೋಗಿದ್ರು, ಕೇಳಿ ಅವ್ರು ಊಟ ನಿದ್ದೆ ಎಲ್ಲ ಬಿಟ್ಟು ಅವ್ರು ಇದ್ದವ್ರು ಸ್ಟೇ ಬಂದು ಖುಷಿಯಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೂವಿನಾರ ಹಾಕಿ ಒಂದು ಪ್ರೆಸ್ ಮೀಟ್ ಮಾಡಿ ನಾವು ಅಲ್ಲಿಂದ ಹೋದ್ಮೇಲೆ ಮತ್ತೆ 2 ಅವರ್ ಬಿಟ್ಟು ಮತ್ತೆ JCB ಕರ್ಸು ಹೊಡೆಯೋ ಕೆಲಸ ಸ್ಟಾರ್ಟ್ ಮಾಡಿದ್ರು. ಇದು ಎಷ್ಟು ಮಟ್ಟಿಗೆ ನ್ಯಾಯ? ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಈ ರೀತಿ ಮಾಡುವುದು ಬಹಳ 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 ಬಡವರಿಗೆ ಅನ್ಯಾಯ ಮತ್ತು ಒಂದು ಸಮಾಜಕ್ಕೆ ಬಹಳ ಒಂದು ಕೆಟ್ಟ ಮೆಸೇಜ್ ಅನ್ನು ಹೋಗುತ್ತದೆ. ಇದು ಈ ಒಂದು ನಡೆ ಯಾಕೆ ಮಾಡಿದ್ರು ಅನ್ನೋದವರು ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ. ಒಂದು. ಎರಡನೇದು, ಈ ಸಂದರ್ಭದಲ್ಲಿ KP ಅನಿಲ್ ಕುಮಾರ್, ಶಹನಾಜ್, ಶರಣಬಸವ, ನೂರ್ಜಾನ್, ಬಸವರಾಜು ಹೊಸೂರ್, ಮಾಧವ್ ರೆಡ್ಡಿ, ನಾಗರಾಜ್, ಮಹೇಶ್ ಇದ್ದರು.